ಸಿಂಪಲ್ ಸ್ಟೋರಿ ಚೆನ್ನಾಗಿದೆ, ಸೀನರೀಸ್ ಎಲ್ಲ ಚೆನ್ನಾಗಿದೆ. ಏನು ಅಂಥದ್ದೇನು ಫೈಟ್ಸ್ ಗಿಟ್ಸ್ ಎಲ್ಲ ಏನಿಲ್ಲ, ಸ್ಟೋರಿ ಚೆನ್ನಾಗಿದೆ. ಲವ್ ಸ್ಟೋರಿ ಹಾಂ, ಪರವಾಗಿಲ್ಲ. ಹಾಂ, ಔಟ್ ಆಫ್ 7. ಸಿನಿಮಾ ಸೂಪರ್ ಆಗಿದೆ. ಅವನ್ನ ರೀಸನ್ ಇಲ್ದೇ ಜೈಲ್ಗೆ ಹಾಕಿದ್ರು. ಆ ಜೈಲಿಂದ ಅವ್ನು ಪಾಪ ಬೇಗ ಬಂದಿದ್ರೆ ಅವ್ಳು ಲವ್ ಸ್ಟೋರಿ ಮೊದಲೇ ಸಕ್ಸಸ್ ಆಗ್ಬೋದಿತ್ತು. ಈಗ ಲೇಟಾಗಿ ಪ್ರಪೋಸ್ ಮಾಡಿದ್ಲು ಅವಳು, ಮತ್ತೆ ಅವನು ಇನ್ನೂ ಪ್ರಪೋಸ್ ಮಾಡಿರೋದು ಇನ್ನೂ ಒಪ್ಕೊಂಡೇ ಇಲ್ಲ. ಆ ಸೀನ್ ಮುಗ್ದಾದ್ಮೇಲೆ ಗೊತ್ತಾಗುತ್ತೆ ಅಣ್ಣ. ಓಕೆ ಅಣ್ಣ, ಸರಿ, ಬಾಯ್. ಹೇಳಿ ಹೇಳ್ಬಿಟ್ಟು. ಚೆನ್ನಾಗಿದೆ ಮೂವಿ, ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಸಿಗೆ ಬಂದು ನೋಡಿ. ಒಂದು ಒಳ್ಳೆ ಎಮೋಷನಲ್ ಫ್ಲಿಕ್ ಮಾಡಿದ್ದಾರೆ. ಸೊ ಈ ಥರ ಸಿನಿಮಾಗಳನ್ನ ಆದಷ್ಟು ನಾವು ಥಿಯೇಟರ್ಗೆ ಬಂದು ನೋಡಿದಾಗ ಸೊ ಈ ಥರ ಮತ್ತಷ್ಟು ಒಳ್ಳೊಳ್ಳೆ ಪ್ರಯತ್ನಗಳು ಬರುತ್ತೆ. ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನೋಡಿ ಸಿನಿಮಾನ. ಥ್ಯಾಂಕ್ ಯು. ಪಿಕ್ಚರ್ ಬಂದಿದೆ, ಎಲ್ಲರೂ ನೋಡಿ ಆನಂದಿಸಿ. ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯಾಲೆಂಟೈನ್ ಡೇಸ್ಗೋಸ್ಕರ ಈ ಪಿಕ್ಚರ್ ಅಂತ ಹೇಳ್ಬೇಡಿ, ಬಟ್ ರಿಯಲ್ ಲೈಫಲ್ಲಿ ನಡೆಯೋಂಥದ್ದು ಇದು. ತುಂಬ ಚೆನ್ನಾಗಿದೆ. ಅಂದರೆ ಅದರಲ್ಲಿ ಸೆಂಟಿಮೆಂಟ್ ಇದೆ, ಸ್ವಲ್ಪ ಟಚ್ ಆಗೋ ಥರ ತುಂಬ ಒಳ್ಳೆ ಪಾಯಿಂಟ್ಸ್ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆದರೆ ಏನಂದರೆ ಇದರಲ್ಲಿ ಒಂದು ಅದೇ ಎಷ್ಟು ದಿನಗಂಟ ಅಂತ ನೋಡೋದಲ್ಲ ಲವ್ ಅನ್ನೋದು, ಅದೇ ಎಷ್ಟು ವರ್ಷ ಕಾಯ್ತಿ ಅನ್ನೋದು ಒಂದು ಲವ್. ಆದರೆ ಏನು ಮಾಡೋಣ, ಅದೇ ಅದರಲ್ಲಿ ಒಂದು ನನಗೆ ಇಷ್ಟ ಇದೆ ಅಂದರೆ ಬ್ಲಡ್ ಕೊಟ್ಟರೆ ಲವ್ ಆಗುತ್ತೆ ಅಂತಾರಲ್ಲ, ಅದಷ್ಟೇ. ಬ್ಲಡ್ ಕೊಟ್ಟಾಗಿಂದ ಲವ್ ಮಾಡ್ಕೋತಾರೆ. ಆಮೇಲೆ ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಮೆಸೇಜು ಫಿಲಮು ಚೆನ್ನಾಗಿದೆ. ಆಮೇಲೆ ನೋಡಿ, ಎಲ್ಲರೂ ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಲೈಕ್ ಇದು ಮಾಡಿ, ಬನ್ನಿ ಎಲ್ಲ ಫಿಲಮ್ ಬಂದು ನೋಡಿ. ಒಂದು ಚಿತ್ರ ಎಷ್ಟು ಅದ್ಭುತವಾಗಿ ಮೂಡಿಬರಬೇಕು ಅಂದರೆ, ಇದು ತಿಳಿ ಪ್ರೇಮ ಕಥೆ. ಇದರಲ್ಲಿ ಸರಸ, ವಿರಸ ಮತ್ತು ವಿರಹ ಮೂರೂ ಇದೆ. ಸುಮ್ಮನೆ ಈ ಕೆಲವು ಲವ್ ಸ್ಟೋರಿಗಳಲ್ಲಿ ಲವ್, ಸೆಕ್ಸು, ಅದು ಇದು ಲವ್ನ ತುಂಬ ಇದು ಪವಿತ್ರವಾದದ್ದು ಅನ್ನೋದನ್ನು ಎಲ್ಲ ವರ್ಗದವರು ನೋಡಬೇಕಿದೆ. ಅಷ್ಟು ನೀಟಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಗ್ರಫಿ ಚೆನ್ನಾಗಿದೆ. ಪರ್ಫಾರ್ಮೆನ್ಸು ಹೊಸಬರ ಹೀರೋ ಮತ್ತು ಹೀರೋಯಿನ್ ಇಬ್ಬರೂ ತುಂಬ ಸಟಲ್ ಆಗಿ ಮಾಡಿದ್ದಾರೆ. ತುಂಬ ನಿಧಾನಕ್ಕೆ ಹೋದ್ರೂ ಒಂದು ಚೆನ್ನಾಗಿರೋ ಪ್ರೀತಿ ಒಂದು ತೋರಿಸಿದ್ದಾರೆ. ಪ್ಯೂರ್ ಪ್ರೀತಿ, ದಟ್ಸ್ ಅ ವೆರಿ ತಿಳಿ ಪ್ರೀತಿ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಿ, ಈ ಥರ ಚಿತ್ರಗಳನ್ನ ನೋಡಬೇಕು. ಹಾಡುಗಳು ಚೆನ್ನಾಗಿದೆ. ಒಂದು ಕೂತ್ ನೋಡಿದ್ರೆ ನಿಮ್ಗೆ ತಲೆನೋವು ಬರಲ್ಲ, ಅದು ಮಾತ್ರ ಹೇಳ್ಬೋದು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ವೆಂಕಟ್ ಭರತ್ ಸರ್ ಮತ್ತು ಅವ್ರ ಎಂಟೈರ್ ಟೀಮ್ಗೆ. ಶರಣ್ಯ ನನ್ನ ಫ್ರೆಂಡ್, ಸೊ ಯಾವಳಿಗೋಸ್ಕರ ಬಂದಿರೋದು ಮೂವಿ ನೋಡೋದಕ್ಕೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತು ವೆಂಕಟ್ ಸರ್ ಬಜೆಟ್ ಫ್ರೆಂಡ್ಲಿ ಡೈರೆಕ್ಟರ್ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರಿಪ್ಟ್ನ. ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಗೊತ್ತು ನನಗೆ, ಹೀಸ್ ಅ ಫ್ಯಾಮಿಲಿ ಫ್ರೆಂಡ್ ಆಫ್ ಮೈಂಡ್. ಸೊ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು. ಇನ್ಫ್ಯಾಕ್ಟ್ ತೆಲುಗು ಇಂಡಸ್ಟ್ರಿಯಲ್ಲಿ ಇವಾಗ ಭೀಮಾ ಅಂತ ಒಂದು ಗೋಪಿಚಂದ್ ಜೊತೆ ಮಾಡ್ತಿದ್ದಾರೆ. ಸೊ ಅಂಥ ಪ್ರೊಡ್ಯೂಸರ್ ಕನ್ನಡದಲ್ಲಿ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ. ಆ್ಯಂಡ್ ತುಂಬ ಚೆನ್ನಾಗಿ ಒಂದು ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ಯೂರ್ ಲವ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸರ್. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಆಫ್ಕೋರ್ಸ್ ನೀವೆಲ್ಲರೂ ಬ್ರಿಡ್ಜ್ ಆಡಿಯನ್ಸ್ ಮತ್ತು ಟೀಮ್ ಮಧ್ಯೆ, ಸೊ ಎಲ್ರಿಗೂ ಒಳ್ಳೆ ರಿವ್ಯೂಸ್ನ ಕೊಟ್ಟು ತಲುಪಿಸಿ ಈ ಮೂವಿನ ಜನರಿಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿತ್ತು. ಇಟ್ ಈಸ್ ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಇನ್ ಕನ್ನಡ ವಿ ಆರ್ ಸೀನ್ ಅ ಕ್ಲೀನ್ ಫಿಲ್ಮ್ ಲೈಕ್ ದಿಸ್. ಆಮೇಲೆ ಸೆಕೆಂಡ್ ಹಾಫ್ ಈಸ್ ವೆರಿ 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 ಗುಡ್. ಸಾಂಗ್ಸ್ ಆರ್ ಟೂ ಗುಡ್. ಇಟ್ಸ್ ಅ ಕ್ಲೀನ್ ಮೂವಿ ಆ್ಯಂಡ್ ಇಟ್ಸ್ ಅ ಮಸ್ಟ್ ವಾಚ್. ಆ್ಯಂಡ್ ಇಟ್ಸ್ ಅ ಒಳ್ಳೆ ಟೈಮಲ್ಲಿ ಬಂದಿದೆ, ವ್ಯಾಲೆಂಟೈನ್ಸ್ ಡೇ ಹತ್ರ. ಸೊ ಐ ರಿಕ್ವೆಸ್ಟ್ ಎಲ್ಲ ಕನ್ನಡ ಆಡಿಯನ್ಸ್ಗೂ ಇದನ್ನು ನೋಡಬೇಕು ಅಂತ ಐ ರಿಕ್ವೆಸ್ಟ್. ಥ್ಯಾಂಕ್ ಯು. ನೋಡೋಕ್ಕೆ ಸಖತ್ತಾಗಿತ್ತು, ಸೂಪರ್ ಆ್ಯಂಡ್ ಸ್ವೀಟ್. ಎಲ್ಲರೂ ಮೂವಿ ನೋಡೋಕ್ಕೆ ಬನ್ನಿ, ಚೆನ್ನಾಗಿದೆ. ಸಾಂಗ್ಸ್ ಅಂತೂ ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ. ಕೊರಿಯೋಗ್ರಫಿ ಮಾತ್ರ ಸೂಪರ್, ಅಲ್ಟಿಮೇಟಾಗಿ ಬಂದಿದೆ. ವೆರಿ ಗುಡ್. ಥ್ಯಾಂಕ್ ಯು.